ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಂದಗತಿಯಿಂದ ಸಾಗುತ್ತಿರುವ ಕುರಿತು ಕರ್ನಾಟಕ ಜನಪರ ಹೋರಾಟ ಸಮಿತಿ ರಾಜ್ಯಪಾಲರಿಗೆ ದೂರು ಸಲ್ಲಿಸಲು ಮುಂದಾಗಿದೆ. ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ಕರ್ನಾಟಕ ಜನಪರ ಹೋರಾಟ ಸಮಿತಿಯು ಅಧ್ಯಕ್ಷ ಜಿ ನಾಗರಾಜು ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಶುಕ್ರವಾರ ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹದಲ್ಲಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಜಿ ನಾಗರಾಜ್, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಮಹದೇವಪ್ಪನವರ ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದಾಗ 4.95 ಕೋಟಿ ರೂಪಾಯಿ ಅನುದಾನವನ್ನು 28/2/2012ರಲ್ಲಿ ಮಾಡಿದರು. ಕಾಮಗಾರಿ ಆರಂಭದ ವೇಗ ಪಡೆಯಲು 10 ವರ್ಷ ಬೇಕಾಯಿತು. ಹಾಗೆಯೇ ಕಾಮಗಾರಿ ಆರಂಭಗೊಂಡಿದ್ದರೂ ರಸ್ತೆಗೆ ಅಡ್ಡಲಾಗಿರುವ ಮನೆ ತೆರವು ಕಾರ್ಯಾಚರಣೆ ಇನ್ನೂ ಮುಗಿಯದೇ ಇರುವುದು ಸ್ಥಳೀಯ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವಾಗಿದೆ. ಇದರ ಜೊತೆಗೆ ಸಂಸದರಾದ ಸುನಿಲ್ ಬೋಸ್ರವರು ಬಂದು ನಿವಾಸಿಗಳ ಜೊತೆಗೆ ಮನವರಿಕೆ ಮಾಡಿದರೂ ಕೂಡ ಮನೆ ತೆರವು ಮಾಡುವ ಕಾರ್ಯ ಇನ್ನೂ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ನಡೆಯ ಬಗ್ಗೆ ಬೇಸರ ತಂದಿದೆ ಎಂದು ವಿವರವಾಗಿ ತಿಳಿಸಿದರು. ಇನ್ನು ಮುಂದುವರೆದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸರಾವ್ ಮಾತನಾಡಿ, ರಸ್ತೆ ಅಗಲೀಕರಣ ಕಾಮಗಾರಿಯು ತಲಕಾಡಿನ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ಆರಂಭಗೊಂಡು ವೈದ್ಯನಾಥೇಶ್ವರ ದೇವಸ್ಥಾನದವರೆಗೆ ನಡೆಯಬೇಕಿತ್ತು. ಆದರೆ ಈಗ ನಡೆಯುತ್ತಿರುವ ಕಾಮಗಾರಿ ಪರಿಪೂರ್ಣತೆಯಿಂದ ಕೂಡಿಲ್ಲ, ಉತ್ತಮ ಗುಣಮಟ್ಟದಿಂದಲೂ ಕೂಡಿಲ್ಲ. ಅಧಿಕಾರಿಗಳ ಚಾಲಾಕಿ ನಡೆಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕುಂಠಿತವಾಗ್ತಾ ಇದೆ. ಅಧಿಕಾರಿಗಳ ನಡೆಯಿಂದ ನೋವಾಗಿದ್ದು ಹೋರಾಟ ಸಮಿತಿಯ ಸದಸ್ಯರಾದ ನಾವು ರಾಜ್ಯಪಾಲರಿಗೆ ದೂರು ಸಲ್ಲಿಸುತ್ತಿದ್ದೇವೆ ಎಂದಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಸುಂದರರಾಜ್ ಆರ್, ನಿರ್ದೇಶಕ ನಾಗರಾಜ್, ಸಂಚಾಲಕ ಟಿ.ಜೆ. ಮಹಾದೇವ್, ಶ್ರೀನಿವಾಸ್ ಗೌಡ, ಪಾಂಡು, ಟಿ.ಎಂ. ಮಾದೇಶ್, ಜಿ. ಮಂಜುನಾಥ್ ಹಾಗೂ ಪುಟ್ಟಯ್ಯ ಉಪಸ್ಥಿತರಿದ್ದರು. 3 ಆಡಳಿತದವರು ಇಲ್ಲಿ ಸಂಪಾದಿಸಲಿಲ್ಲ. ಹಾಗೂ ಕೂಡ ನಾವು ಎಸ್ ಎ ಮಾದೇವಪ್ಪನವರಿಗೆ 2 ಬಾರಿ ನಾವು ಇಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಹಾಗೂ ಕೂಡ ಮಾದೇವಪ್ಪನವರು ಬಂದು ಮತ್ತು ಅವರ MP ಅವರ ಮಗವರು ಬಂದು ಅಧಿಕಾರಿಗಳಿಗೆ ಎಲ್ಲವನ್ನು ಹೇಳಿ ಅವ್ರಿಗೆ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಈಡೇರಿಸಿ ಸಾಕಾದಷ್ಟು ಹಬ್ಬದ ಒಳಗಡೆ ನೀವು ಮಾಡಬೇಕು ಅಂತ ಹೇಳುವುದು. ಆದರೂ ಕೂಡ ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ. ಯಾಕೆಂದರೆ ಇಲ್ಲಿ ಒಂದು MP ಮತ್ತು ಇಲ್ಲಿ ಒಂದು ಇವರು ಸದಸ್ಯರು ಮಾದೇವಪ್ಪನವರು ಸಚಿವರು ಅವ್ರಿಗೂ ಕೂಡ ಮರ್ಯಾದೆ ಕೊಡಲಿಲ್ಲ ಅಂತಂದರೆ ನಾನು ಯಾರನ್ನ ಕೇಳಬೇಕು? ಏನು ಮಾಡಿಕೊಂಡೆ ಎಲ್ಲ ತೀರ್ಮಾನ ಮಾಡಿಕೊಂಡು ಇವರಿಗೆ ರಾಜ್ಯಪಾಲರಿಗೆ ಲೆಕ್ಕವನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ತಮ್ಮನ್ನು ಇವ್ರನ್ನೆಲ್ಲ ಕರೆದು ಇವನ್ನ ಮಾಡಿ ಆಮೇಲೆ ರಾಜ್ಯಪಾಲರಿಗೆ ನಾವು ವರ್ಗಿಸಬೇಕು ಅಂತ ಮಾಡಿದ್ದೀವಿ. ದಯವಿಟ್ಟು ಯಾರಿಂದ ಕೆಲಸ ಆಗದೆ ಅಂದರೂ ಮಾಧ್ಯಮ ವರ್ಗದವರಿಂದ ಆಗತ್ತೆ ಅನ್ನೋದು ನಮ್ಮ ತುಂಬ 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 ನಂಬಿಕೆ ಇದೆ. ಇದರಿಂದ ಇದಕ್ಕೂ ನಂಬಿಕೆ ಕೊಡಲಿಲ್ಲ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ. ಯಾಕೆಂದರೆ ನಾವು ಈಗ ಇದಕ್ಕೆ ಕಳಿಸ್ತಾ ಇದ್ದೀವಿ ರಾಜ್ಯಪಾಲರಿಗೆ ಈ ಥರ ಇದೆ ಅಂತ, ರಾಜ್ಯಪಾಲರಿಗೂ ಕಳಿಸ್ತೀವಿ, ಆಮೇಲೆ ಈ ನ್ಯಾಯಾಲಯಕ್ಕೂ ಹೋಗ್ತೀವಿ. ನಿಮ್ಮಲ್ಲೇ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ಇದು ಎಲ್ಲ ಹೋದ ತಕ್ಷಣ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಇದರಲ್ಲಿ ರಾಮದೇವತೆ ಹಬ್ಬದಲ್ಲಿ ಪ್ರಮುಖವಾಗಿರೋದು ನಮಗೆ ಆ ರಸ್ತೆನ ಅಭಿವೃದ್ಧಿಪಡಿಸ್ಕೊಡ್ಬೇಕು ಅಂತ ತಮ್ಮ ಎಷ್ಟರ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ನೋದಾದರೆ ಭಾರಿ ಗಟ್ಟಿಯಾಗಿ ಬರ್ತೀನಿ ಅಂತ ನಾನು ನಿಮ್ಮನ್ನು ನಿಜವಾಗ್ಲೂ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ತಲಕಾಡು ಅವಕಾಶ ಕೊಡಿ. ಆಮೇಲೆ ಏನು ಅಂತಂದರೆ ಎಲ್ಲ ಇದರಲ್ಲೂ ಈ ಒಂದು ಪತ್ರಿಕಾಗೋಷ್ಠಿಯಿಂದ ಕರೀತಾ ಇದ್ದೇವೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ನಮ್ಮ ಕರ್ನಾಟಕ ಸರ್ಕಾರದ ಈಗಿನ ಸಚಿವರಾಗಿರ್ತಕ್ಕಂಥ H.C. ಮಹದೇವಪ್ಪನವರು ಈ ಹಿಂದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಅನೇಕ ರೀತಿಯಲ್ಲಿ ನಮ್ಮ ಒಂದು ಗ್ರಾಮಕ್ಕೆ ರಸ್ತೆ ಕಾಮಗಾರಿ ಅಂದರೆ ರಾಜ್ಯ ಹೆದ್ದಾರಿಯಾಗಿ ಇದನ್ನ ಮೇಲ್ದರ್ಜೆಗೆ ಏರಿಸುವ ಮೂಲಕ ಆ ಒಂದು ರಸ್ತೆಗೆ ಬೇಕಾದಂತಹ ಒಂದು ಸಂಪನ್ಮೂಲ ಅಂದರೆ ಹಣಕಾಸುಗಳನ್ನ ಮಾಡಿಕೊಟ್ಟಿದ್ದಾರೆ. ಆದರೂ ಇಲ್ಲಿನ ಈಗ ತಾನೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರು ಕೂಡ ಇಲ್ಲಿಗೆ ಬಂದು ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೀನಿ, ನೀವು ಎಲ್ಲರೂ ಮಾಡಿ ಅಂತೇಳಿ ಹೇಳ್ತಾ ಇದ್ರು. ಹೇಳಿದ್ದಾಗ್ಯೂ ಕೂಡ ನಮ್ಮ ಒಂದು ಸ್ಥಳೀಯ ಸಂಸ್ಥೆ ಇರಬಹುದು, ಸ್ಥಳೀಯ ಆಡಳಿತ, ತಾಲೂಕು ಮಟ್ಟದ ಆಡಳಿತ, ಜಿಲ್ಲಾ ಮಟ್ಟದ ಆಡಳಿತ ತಮ್ಮ ವೈಫಲ್ಯದ ಕಾರಣ ಈ ಒಂದು ಗ್ರಾಮದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿ 10 ವರ್ಷದಿಂದ ಕೂಡ ಕುಂಠಿತವಾಗ್ತಾ ಇದೆ. ಇವತ್ತು ತಾವೆಲ್ಲರೂ ಕೂಡ ಒಂದು ಖುದ್ದು ಪರಿಶೀಲನೆ ಮಾಡುವ ಮೂಲಕ ಅಲ್ಲಿ ಕಾಮಗಾರಿ ಯಾವ ರೀತಿ ಪ್ರಗತಿ ಇದೆ ಅಥವಾ ಏನಾಗ್ತಾ ಇದೆ ಅನ್ನೋದನ್ನು ತಾವು ಕೂಡ ಪ್ರತ್ಯೇಕವಾಗಿ ನೋಡಿ ಅದರ ಒಂದು ಭಾವಚಿತ್ರ ಸಮೇತ
ಮುತ್ತಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿನ 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಮಾಡಿರುವಂತಹ ಕಳಪೆ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡುವಂತೆ ಕಯ್ಯಂಬಳ್ಳಿ ರಾಜೇಶ್ ಆಗ್ರಹಿಸಿದ್ದಾರೆ. ಟಿ ನರಸೀಪುರ ಪಟ್ಟಣದ ಕಬಿನಿ ಗೃಹದಲ್ಲಿ ಕಯ್ಯಂಬಳ್ಳಿ ಗ್ರಾಮದ ರಾಜೇಶ್ ಪತ್ರಿಕಾಗೋಷ್ಠಿ ನಡೆಸಿ ಮುತ್ತಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಮಾಡಿರುವ ಕಾಮಗಾರಿಗಳು ಮೇಲ್ನೋಟಕ್ಕೆ ಕಳಪೆ ಗುಣಮಟ್ಟದಿಂದ ಕಂಡು ಬಂದಿದ್ದರಿಂದ ನಾನು ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬಳಿ 2022ರಿಂದ 2024ರವರೆಗಿನ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದ್ದೆ. ಮಾಹಿತಿ ಹಕ್ಕು ನಿಯಮದ ಪ್ರಕಾರ ಅರ್ಜಿ ಸಲ್ಲಿಸಿದ್ದ 30 ದಿನದ ಒಳಗೆ ನಮಗೆ ಸೂಕ್ತ ದಾಖಲಾತಿಗಳನ್ನು ನೀಡಬೇಕು. ಆದರೆ ಅಭಿವೃದ್ಧಿ ಅಧಿಕಾರಿಗಳು 2 ತಿಂಗಳು ಕಳೆದರೂ ನಮಗೆ ಸೂಕ್ತ ದಾಖಲಾತಿ ನೀಡಿರುವುದಿಲ್ಲ. ಆದ್ದರಿಂದ ಮೇಲ್ನೋಟಕ್ಕೆ ಇವರು ಅವ್ಯವಹಾರ ಮಾಡಿರುವುದು ಕಂಡು ಬಂದಿರುತ್ತದೆ. ಆದ್ದರಿಂದ ಪಂಚಾಯಿತಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ರಾಜೇಶ್ ಅಂತ ಜೋರಾಗಿ ವಾಸವಾಗಿದ್ದೇನೆ. ಮುತ್ತಲವಾಡಿ ಗ್ರಾಮ ಪಂಚಾಯಿತಿಗೆ ಸೇರುತ್ತೆ. ಇಲ್ಲಿ ನಮ್ಮ ಗ್ರಾಮದಲ್ಲಿ ನಡೆದಿರೋಂತಹ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿಗಳು ನಡೆದಿದ್ದಾವೆ. ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆ ಗಮನಕ್ಕೆ ತಂದಾಗ ನನಗೆ 2022ರಿಂದ 2024ವರೆಗೆ 15ನೇ ಹಣಕಾಸಲ್ಲಿ ನಾನು ಮಾಹಿತಿಯನ್ನು ಕೇಳಿದ್ದೇನೆ. ಎಲ್ಲಿಂದ ಇಲ್ಲಿ ತನಕ ಕೇಳಿದ್ದೀನಿ ಅಂದರೆ 22ರಿಂದ 24ವರೆಗೆ ನಾನು 15ನೇ ಹಣಕಾಸನ್ನ ಕೇಳಿದ್ದೇನೆ. ಇಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ನಡೆದಿಲ್ಲ ಜನ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ಆದರೂ ಕೂಡ ನಿರ್ಮಲಾ ಮೇಡಮ್ ಅವರು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಅಂತಹ ನನಗೆ ಅನ್ನಿಸ್ತಾ ಇದೆ, ಅನುಮಾನ ಕಂಡು ಬರ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ನಡೆಸ್ತಾ ಇಲ್ಲ. ಯಾಕೆಂದರೆ ಅಲ್ಲಿಂದ ಫೋಟೋ ತೆಗೆದು ಇಲ್ಲಿಂದ ಫೋಟೋ ತೆಗೆದು GPS ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ನಡೆಸ್ತಾ ಇಲ್ಲ ಅಂದರೆ ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅಲ್ಲಿಗೆ ನಮ್ಗೆ ಅರ್ಥವಾಗ್ತಿದೆಯಲ್ಲ. ಭಾಳಷ್ಟು ಕಾಮಗಾರಿಗಳು ನಡೆಸಬೇಕಾದ್ರೆ ನಮಗೆ ಮಾಹಿತಿಯನ್ನು ನಾವು ಕೇಳಿದರೆ ಕೊಟ್ಟಿದ್ರಂತಹ ಜೆರಾಕ್ಸ್ನೇ ನಮಗೆ ಕೊಡ್ತಾ ಇದ್ದಾರೆ. 279 ಪೇಜ್ಗಳಲ್ಲಿ ಸಿಂಗಲ್ ಪೇಜ್ ಇದೆ, 333 ಪೇಜ್ಗಳಲ್ಲಿ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ. ಆದರೂ ಕೂಡ ಮಾಹಿತಿ ಕೊಟ್ಟಿರೋಂತಹ ಮಾಹಿತಿಯಲ್ಲಿ 26 ಕಾಮಗಾರಿಗಳನ್ನ ನಡೆಸಿರೋದನ್ನ ಮಾತ್ರ ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಕಾಮಗಾರಿಗಳನ್ನ ನಡೆಸಿದ್ದಾರೆ. ಆದರೂ ಕೊಟ್ಟಿರೋದು ನನಗೆ 26 ಕಾಮಗಾರಿಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಹಾಗಾದರೆ ನಡೆದಿರೋಂತಹ 26 ಕಾಮಗಾರಿಗಳು ಮಾತ್ರ ಅಷ್ಟೇ ನಡೆದಿರೋದು. ಹಾಗಾದರೆ ಇಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ನನಗೆ ಅನುಮಾನ ಕಂಡು ಬರ್ತಾ ಇದೆ. ಭಾಳಷ್ಟು ಈಗ ನಿರ್ಮಲಾ ಮೇಡಮ್ ಅವರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ನೀವು ಇಲ್ಲಾಂದರೆ ನಾವು ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ತಾಲೂಕು ಪಂಚಾಯಿತಿ ಮುಂದೆ. ಪಂಚಾಯಿತಿ PDO ಅಭಿವೃದ್ಧಿ ಅಧಿಕಾರಿ ಮೇಲೆ ನೀವು ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ನೀವು. ಯಾಕೆಂದರೆ ಇವರು ಬರೋದು ಹೋಗೋದು ಟೈಮು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರು ಎಲ್ಲಿ ಮೀಟಿಂಗ್ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಫೋನ್ ಮಾಡಿದ್ರೆ ಸಾಕು, ಸರ್ ನಾವು ಮೀಟಿಂಗಲ್ಲಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಇವರು ಯಾವ ರೀತಿ ಅಂತ ನಮಗೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಬಂದರೆ ನಾವು ಗ್ರಾಮ ಪಂಚಾಯತಿಗೆ ನಾವು ಬಂದರೆ ಇಲ್ಲಿ ಖಾಲಿ ಇರುತ್ತೆ, ಮೇಡಮ್ ಯಾವ ಟೈಮಿಗೆ ಬಂದು ತಂದು ಕೊಡ್ತಾರೆ ಅನ್ನೋದನ್ನ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಷ್ಟೋ ಜನ ಸಾರ್ವಜನಿಕರು ಕಾಯ್ತಾ ಇರ್ತಾರೆ. ಆದರೂ ಕೂಡ ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳಿ ಕಳಿಸ್ತಾರೆ. ತುಂಬ ಜನ ಇವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಆದರೂ ಮೀಟಿಂಗಲ್ಲಿ ಇರ್ತಾರೋ ಬಿಡ್ತಾರೋ ಅಂತ ನಮಗೆ ಗೊತ್ತಿಲ್ಲ. ಆದರೂ ಜನಗಳಿಗೆ ಸುಳ್ಳು ಹೇಳಿ ಕಳಿಸ್ತಾ ಇದ್ದಾರೆ. ಇಲ್ಲಿ ಯಾಕೆ ಇವರು ಬರೋದನ್ನ ಲೇಟ್ ಮಾಡ್ತಾ ಇದ್ದಾರೆ? ಇವರು ಬಂದಿದ್ದೇ ಆಟ ಹೋಗಿದ್ದೇ ಆಟ ಆಗ್ತಾ ಇದೆ. ಇಲ್ಲಿ ಇವರು ಹೇಳ್ದಾಗೆ ಕೇಳೋ ರೀತಿ ಆಗ್ತಾ ಇದೆ ಜನಗಳಿಗೆ. ಸೂಕ್ತವಾದ ನೀವು ಕ್ರಮವನ್ನು ತಗೊಳ್ಬೇಕಾಗುತ್ತೆ ಕಾನೂನು ರೀತಿಯಲ್ಲಿ. ಮೇಲ್ಕಂಡ ಅಧಿಕಾರಿಗಳು PDO ಮೇಲೆ ನೀವು ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಕೇಳಿಕೊಂಡು ಮನವಿ ಮಾಡ್ಕೋತಾ ಇದ್ದೀವಿ. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು ಆಯಿಲ್ಗಳನ್ನ ಬಳಸಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ? ಕಾಸು ಹಾಳು ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ.
ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಮಹಿಳಾ ಅಧಿಕಾರಿ ಮೇಲೆ ಶಾಸಕರ ಪುತ್ರನ ದರ್ಪ ಖಂಡಿಸಿ ಸರಗೂರಿನ ಪ್ರವಾಸಿ ಮಂದಿರದಲ್ಲಿ ಆರ್ಯ ಈಡಿಗ ಸಮುದಾಯದಿಂದ ಎಚ್ಚರಿಕೆ ನೀಡಲಾಗಿದೆ. ಕಳೆದ ದಿನಗಳಲ್ಲಿ ಭದ್ರಾವತಿ ಶಾಸಕರಾದ ಸಂಗಮೇಶ್ ಅವರ ಪುತ್ರ ಬಸವೇಶ್ವರ್ ಎಂಬಾತ ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಯ ಜೊತೆ ಅಕ್ರಮ ಗಣಿಗಾರಿಕೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಅಶ್ಲೀಲ ಪದಗಳನ್ನು ಬಳಸಿ ಧಮಕಿ ಹಾಕಿರುವುದನ್ನು ಖಂಡಿಸಿ ಸರಗೂರು ಮತ್ತು ಎಚ್.ಡಿ. ಕೋಟೆ ತಾಲೂಕಿನ ಆರ್ಯ ಈಡಿಗ ಸಮಾಜದ ತಾಲೂಕು ಅಧ್ಯಕ್ಷರಾಗಿರುವ ಶ್ರೀಯುತ ನಾಗರಾಜ್ರವರು ನಮ್ಮ ಸಮುದಾಯದ ಮಹಿಳೆಯ ಅಧಿಕಾರಿಯ ಮೇಲೆ ನಿಂದನೆ ಮಾಡಿರುವ ಶಾಸಕರ ಪುತ್ರನ ಬಂಧನವಾಗಬೇಕು, ಜೊತೆಗೆ ಆತನಿಗೆ ತಕ್ಕ ಶಿಕ್ಷೆ ನೀಡಬೇಕು. ಇಲ್ಲದಿದ್ದಲ್ಲಿ ಕರ್ನಾಟಕದಾದ್ಯಂತ ಇರುವಂತಹ ಆರ್ಯ ಈಡಿಗ ಸಮುದಾಯ ಪ್ರತಿಭಟನೆಯನ್ನು ಕೈಗೊಳ್ಳಬೇಕಾಗುತ್ತದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ನೊಂದ ಅಧಿಕಾರಿಗೆ ನ್ಯಾಯ ಒದಗಿಸಿಕೊಡಬೇಕೆಂಬುದಾಗಿ ಸರಗೂರಿನ ಪ್ರವಾಸಿ ಮಂದಿರದಲ್ಲಿ ಆಗ್ರಹಿಸಿದ್ದಾರೆ. ನಾನು ಸರಗೂರು ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರು ನಾಗರಾಜು ಅಂತ. ಮೊನ್ನೆ ಭದ್ರಾವತಿ ಶಾಸಕರಾದ ಸಂಗಮೇಶ್ವರ ಅವರ ಮಗ ಪುತ್ರ ಬಸವರಾಜನವರು ನಮ್ಮ ಸಮಾಜದ ಮಹಿಳೆ IAS ಅಧಿಕಾರಿ ಅವ್ರಿಗೆ ಅವಾಚ್ಯ ಶಬ್ದದಿಂದ ಬೋದವ್ರೆ. ಅವರು ಬೋದರ ಮಾತು ತುಂಬ ಕಠಿಣವಾಗೈತೆ. ಅವ್ರಿಗಲ್ಲದೆ ಅವ್ರ ತಂದೆ ತಾಯಿಗೂ ಬೋದವ್ರೆ. ಅವ್ರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಒಬ್ಬರು ಮಹಿಳೆ IAS ಅಧಿಕಾರಿ ಆಗೋರೆಂದು ತುಂಬ ಖುಷಿ ಪಡಬೇಕಾದ ವಿಚಾರ. ಇವರು ನಾನು ಒಬ್ಬ ಶಾಸಕರ ಮಗ ಅಂದ್ಕೊಂಡು ಇವರು ದುತರ್ಪಿಯಿಂದ ದಬ್ಬಾಳಿಕೆಯಿಂದ ಮಹಿಳೆಗೆ ಬೆದರಿಕೆ ಒಡ್ಡೋದು, ಬಾಯಿಗೆ ಬಂದಾಗೆ ಅವಾಚ್ಯ ಶಬ್ದದಿಂದೆಲ್ಲ ಮಾತಾಡೋರೆ. ಇದು ಕಾನೂನು ವಿರೋಧವಾಗಿ ಇವರು ಮಾಡೋದು. ಈ ಒಬ್ಬ ಮೇಲೆ ಎಲ್ಲ ಸಮಾಜದ ಮತಗಳಿಂದ ಗೆದ್ದು ಬಂದಿರೋದು. ಯಾವುದೇ ಒಂದು ಜನಾಂಗ ಮತದಾಗಿ ಗೆಲ್ಲಿಸಿಲ್ಲ ಇವ್ರನ್ನ. ಆ ಕ್ಷೇತ್ರದಲ್ಲಿ ಎಷ್ಟು ಜನಾಂಗ ಇರುತ್ತೆ ಅಷ್ಟು ಜನಾಂಗ ಮತದಾನದಿಂದ ಗೆದ್ದಿರೋಂಥ MLA ಇವರು ಅವ್ರ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು. ನಿನ್ನಿಂದ ನಮ್ಮಂಥ MLA ಕೆಟ್ಟ ಹೆಸರು ಬತ್ತಪ್ಪ, ಈ ಥರ ಕೆಲಸ ನೀವು ಮಾಡಬೇಡ ಅಂತ ಬೆದರಿಸ್ಬೇಕು. ನಮ್ಮ ಆ ಭಾಗದ ಜನ ಯಾಕೆ ಸುಮ್ಮನೆ ಇದ್ರಿ? ಅವ್ರು ಬೋದಾಗ ಅವ್ರ ಮನೆಗೆ ಮುತ್ತಿಗೆ ಹಾಕ್ಬೇಕಾಯ್ತು ನೀವು. ನಮ್ಮ ಸಮಾಜದವರು ಯಾಕೆ ಬಿಟ್ಕೊಟ್ಟಿದ್ರಿ ಅವ್ರಿಗೆ? ಅಂಥವ್ರಿಗೆಲ್ಲ ಈ ಗೊಡ್ಡು ಬೇದ್ರಿಗೆ ಎದುರುಕೊಂಡ್ರೆ ಜೀವನ ಮಾಡೋಕ್ಕಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಹಕ್ಕೈತೆ, ಹಕ್ಕೈತೆ. ಅವರೇ ಬದುಕಬೇಕು ಅಂತೇನಿಲ್ಲ, ಇಲ್ಲ ನಾವು ಬದುಕಬೇಕಂತೇನಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೆಳಂತ ಉತ್ತರಂಥ ವ್ಯಕ್ತಿಗೂ ಹಕ್ಕೈತೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ರಾಜಕಾರಣ ಆಗ್ಬೋದು, ಅಧಿಕಾರಿಗಳಾಗಿರ್ಬೋದು, ಕೆಲಸ ಮಾಡೋದು. ಅಂಥದ್ರಲ್ಲಿ ಇವ್ರು ಕೆಲಸ ಆಗಲಿಲ್ಲ, ಇವ್ರಿಗೆ ಅದು ಮಾಡ್ಕೊಂಡಿಲ್ಲ, ಇದು ಮಾಡ್ಕೊಂಡಿಲ್ಲ ಅಂದರೆ ಕಾನೂನು ಚೌಕಟ್ಟಲ್ಲಿ ಏನೈತೆ ಅದು ಮಾಡಿಕೊಡ್ತಾರೆ ಅಧಿಕಾರಿಗಳು. ಕಾನೂನು ಚೌಕಟ್ಟು ಇಲ್ದಂತ ಮಾಡಿಕೊಡಿ ಅನ್ನೋಕ್ಕೆ ನೀವ್ಯಾರು? ಹೆಂಗೆ ಮಾಡ್ಕೊಡೋದಾಯ್ತೆ? ಅದಕ್ಕೆ ಇದು ಅವಾಚ್ಯ ಶಬ್ದಗಳಿಂದ ಕೆಟ್ಟ ಬೋದ್ಬಿಡೋದ ನೀವು? ಇದು ನಾವು ಖಂಡಿಸ್ತಾವೆ. ದಯಮಾಡಿ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಕಾನೂನಲ್ಲಿ. ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಮಾಜ, ಒಬ್ಬ ವ್ಯಕ್ತಿಗೆ ಹಿಂಗೆ ನೀವು ಮಾತಾಡೋ, ಈ ಥರ ಮಾಡಪ್ಪ, ನಿಂಗೆ ಸಪೋರ್ಟ್ ಕೊಡ್ತೀನಿ ಅಂತ ಯಾವುದೇ ಸಮಾಜನೂ ಹೇಳೋಕ್ಕೆ ಬರಲ್ಲ. ಅವ್ರು ಯಾವುದೇ ಸಮಾಜ ಆಗಿರ್ಬೋದು. ತಪ್ಪು ಇವರು ಮಾತಾಡೋದು ಒಬ್ಬ ಮಹಿಳೆಗೆ, IAS ಅಧಿಕಾರಿ ಮಹಿಳೆಗೆ. ಇಂಥವ್ರನ್ನೆಲ್ಲ ಗೂಂಡಾ ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡದೆ ಏನು ಮಾಡ್ತಾಯಿದ್ದಾರೆ ಇಂಥವ್ರನ್ನ? ಇವ್ರ ಬಗ್ಗೆ ಕಾನೂನು ಕ್ರಮ ತಗೊಂಡಿಲ್ಲ ಪೊಲೀಸರು. ಅಂದರೆ ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕ್ಬೇಕಾಯ್ತೆ. ಅದೇನದ್ದಾಗಲಿ ಅವ್ರಂಗೆ ನಮಗೂ ತಾಕತ್ತೈತೆ, ಧೈರ್ಯ ಐತೆ. ಯಾವತ್ತಿರೋ ಒಂದು ದಿವಸ ಉಡಬೇಕು, ಯಾವತ್ತಿರೋ ಒಂದು ದಿವಸ ಸಾಯ್ಬೇಕು. ಜೀವನದಲ್ಲಿ ಎದುರುಕೊಂಡು ಬದುಕಂಥ ಪ್ರಶ್ನೆನೇ ಇಲ್ಲ. ನೀವು ಮಾತಾಡಿರೋದು ತಪ್ಪು, ಕ್ಷಮೆ ಕೇಳಬೇಕು. ಮತ್ತು ಕಾನೂನು ಬಗ್ಗೆ ಗೂಂಡಾ ಕಾಯ್ದಡಿ ಅವ್ನಿಗೆ ಕೇಸ್ ಹಾಕಬೇಕು. ಅವ್ರಿಗೆ ಸಂಗಮೇಶ್ವರ ಮಗನಿಗೆ, ಯಾರು ಬಸವರಾಜುಗೆ ಅತಿ ಶೀಘ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಾರ್ನ್ ಮಾಡ್ತಾವನಿ. ದಯಮಾಡಿ ಅವ್ರನ್ನ ಬಂಧಿಸಬೇಕು. MLA ಮಗ ಅಂತ ಬಿಡಬೇಡಿ. ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ಇವ್ರು ಮಾಡ್ತಾರೆ, ನಾಳೆ ಇನ್ನೊಬ್ರು ಮಾತಾಡ್ತಾರೆ. ಇವ್ರು ಸರಿಯಾಗಿ ಶಿಕ್ಷೆ ಆದಾಗ ಇನ್ನೊಬ್ರು ಎಚ್ಚರಿಕೆ, ದುಡ್ಡು ಕಂಪ್ಲೇಂಟ್ ಕೊಡಿದ್ರೆ ದುಡ್ಡು ಎಚ್ಚರಿಕೆ ಆಯ್ತಾನೆ ಅಂತ. ಇಲ್ಲ, ನಮ್ಮ ಸಮಾಜ ಹೋರಾಟ ಮಾಡ್ಬೇಕಾಯ್ತು, ಅವ್ರ ಮನೆ ಮುಂದಕ್ಕೆ ಮುತ್ತಿಗೆ ಹಾಕ್ಬೇಕಾಯ್ತೆ. ಆಗ ಇನ್ನೂ ಬೇಕಾದಷ್ಟು ಥರ ಅನಾಹುತ ಆಯ್ತವಲ್ಲಿ. ಅದನ್ನು ತಪ್ಪಿಸ್ಬೇಕು ಅಂದರೆ ಅವ್ರನ್ನ ಬಂಧಿಸಬೇಕು. ದಯವಿಟ್ಟು ಕಾನೂನು ಚೌಕಟ್ಟಲ್ಲಿ ಅವ್ನ ಏನು ತಪ್ಪನ ಅವ್ನಿಗೆ ಬಂಧಿಸಿ ಅವ್ನು ಶಿಕ್ಷೆ ಕೊಡಬೇಕು.
ಆ ಕೆಲಸ ಮಾಡಿ ದಯವಿಟ್ಟು. ಗ್ರಾಮ ಲೆಕ್ಕಾಧಿಕಾರಿಗಳ ಅನಿರ್ದಿಷ್ಟಾವಧಿ ಪ್ರತಿಭಟನೆಯ ಹಿನ್ನೆಲೆ ಸರ್ಕಾರ ಕೂಡಲೇ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಟಿ ನರಸೀಪುರದಲ್ಲಿ ರೈತ ಮುಖಂಡ ಬನ್ನೂರು ನಾರಾಯಣ್ ಒತ್ತಾಯಿಸಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿಗಳ ಅನಿರ್ದಿಷ್ಟಾವಧಿ ಪ್ರತಿಭಟನೆಯ ಹಿನ್ನೆಲೆ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆಯಿಂದ ಸರ್ಕಾರಿ ಕೆಲಸ ವಿಳಂಬವಾಗ್ತಾ ಇದೆ. ಸ್ಥಳೀಯ ಸರ್ಕಾರಿ ಕೆಲಸಗಳು ನಿಂತಿರುವುದು ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ. ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಮತ್ತೆ ಕರ್ತವ್ಯಕ್ಕೆ ತೆರಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ರೈತ ಮುಖಂಡ ಬನ್ನೂರು ನಾರಾಯಣ್ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿಗೆ ಕಂದಾಯ ಸಚಿವರಿಗೆ ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕಂದಾಯ ಸಚಿವರಿಗೆ. ಏನು ಅಂದ್ರೆ, ನಾನು ಬನ್ನೂರಿನಲ್ಲಿ ನಾಡ ಕಚೇರಿಗೆ ಒಂದು CET ಎಕ್ಸಾಮ್ ಬರೆಯುವಂತ ಹುಡುಗಿಗೆ ಕಂದಾಯ ಇಲಾಖೆಯಿಂದ ದಾಖಲೆಗಳನ್ನ ತಗೊಳ್ಳಿಕ್ಕೋಸ್ಕರ ಹೋದಂಥ ಸಂದರ್ಭದಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಂತ ಏನು ಹೇಳ್ತೀವಿ ಅದು ಅತಿ ಅವಶ್ಯಕವಾಗಿದ್ದು ವಿದ್ಯಾರ್ಥಿಗಳಿಗೆ. RI ರಜಾ ಹಾಕಿದ್ದಾರೆ ಅಥವಾ ಪ್ರತಿಭಟನೆಯಲ್ಲಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಬಂದು ವಿಚಾರಣೆ ಮಾಡಿದಾಗ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂತ ಹೇಳಿದ್ರು. ಆ ಬಗ್ಗೆ ವಿಚಾರಣೆ ಮಾಡಿದಾಗ ಅದು ಸತ್ಯಕ್ಕೆ ಸತ್ಯದ ಸಂಗತಿ ಆಗಿದ್ದು, ಗ್ರಾಮೀಣ ಭಾಗದ ದಂಡಾಧಿಕಾರಿಗಳು ಕೆಲಸ ಮಾಡಬೇಕಾದ್ರೆ ಇವತ್ತು 50% ಮಹಿಳೆಯರೇ ಗ್ರಾಮೀಣ ಭಾಗದಲ್ಲಿ ದಂಡಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ. ಅಂತ ಒಂದು ಕೆಲಸಗಾರರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ತಾನೆ ಇರೋದು ಸರ್ಕಾರದ ನಾಚಿಕೆಗೇಡಿ ಸಂಗತಿ. ಜೊತೆಗೆ ಈ ಜಿಲ್ಲೆನಲ್ಲಂತೂ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಂಗಿಲ್ಲ. ಯಾಕೆಂದ್ರೆ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಕೂಡ ಈ ತಾಲೂಕಿನಲ್ಲೇ ಇದ್ದು ಕೂಡಲೇ ಇಂಥ ಸಮಸ್ಯೆನ ಬಗೆಹರಿಸಬೇಕಾಗಿತ್ತು. 6 ತಿಂಗಳಿಂದ 8 ತಿಂಗಳ ಹಿಂದೆ ಕೂಡ ಇದೇ ಜಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ನಾವು ಅಕಸ್ಮಾತ್ ಬಂದಾಗ ಈ ಪ್ರತಿಭಟನೆಯ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದೀವಿ. ರಾಜ್ಯ ಸರ್ಕಾರ ಬೇಕಾದಷ್ಟು ಕೋಟಿ ರೂಪಾಯಿನ ಬೇರೆ ಬೇರೆ ದಿಕ್ಕಿನಲ್ಲಿ ನಿಯೋಗವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ತೆರಿಗೆ ದುಡ್ಡು ಒಂದು ರೀತಿ ಬೇರೆ ಬೇರೆ ಅವರ ರಾಜಕೀಯ ಪಿತೂರಿಗೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ. ಆ ಹಣದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನ ಗ್ರಾಮೀಣ ಭಾಗದ ಕಂದಾಯ ಇಲಾಖೆಯ ದಂಡಾಧಿಕಾರಿಗಳ ಕಚೇರಿಗಳಿಗೆ ಪ್ರತಿ ಗ್ರಾಮದಲ್ಲೂ ಮೂಲಭೂತ ಸೌಕರ್ಯಕ್ಕಾಗಿ ಮೀಸಲಿಡಬೇಕು. ಜೊತೆಗೆ ಇದು ಸಮಸ್ಯೆ ಬಗೆಹರಿಯೋದಲ್ಲ. ಇದೇನು 1000 ಕೋಟಿ ರೂಪಾಯಿ ಖರ್ಚು ಮಾಡಿ ಅನುದಾನವನ್ನು ತರುವಂಥದ್ದಲ್ಲ. ಕೇವಲ 10x10 ಜಾಗದಲ್ಲಿ ಒಂದು ಸಣ್ಣ ಕೊಠಡಿಯನ್ನು ಕಟ್ಟಿ ಅವ್ರಿಗೆ ಮೂಲಭೂತ ಸೌಕರ್ಯವನ್ನ ರಾಜ್ಯದ ರೈತರ, ದಲಿತರ, ಸ್ಟೂಡೆಂಟ್ಗಳ ದಾಖಲೆಗಳನ್ನ ಶೇಖರಣೆ ಮಾಡಿಟ್ಟು ಅದನ್ನ ಕಾಲಕ್ಕೆ ಆ ಜನರಿಗೆ ಕೊಡ್ಲಿಕ್ಕೋಸ್ಕರ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ. ಇದಾಗಿದೆ ಇವತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.